ಆಶ್ರಯ ಕಮಿಟಿ ಅಧ್ಯಕ್ಷ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ವರುಣ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಜನಸಂಪರ್ಕ ಸಭೆ ನಡೆಸಿದರು. ಜನಸಂಪರ್ಕ ನಡೆಸಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಮಾತನಾಡಿದ ಅವರು, ವರುಣ ಕ್ಷೇತ್ರದಿಂದ ನನ್ನನ್ನು ಶಾಸಕರಾಗಿ ಆಯ್ಕೆ ಮಾಡಿ ಮತ್ತು ಸಿದ್ದರಾಮಯ್ಯನವರು ಸ್ಪರ್ಧಿಸಿದಾಗಲೆಲ್ಲ ವರುಣ ಕ್ಷೇತ್ರದ ಜನತೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದದಿಂದ ನಾನು ಶಾಸಕನಾಗಲು ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲು ಸಾಧ್ಯವಾಯಿತು ಎಂದು ಅಭಿನಂದನೆಗಳನ್ನು ತಿಳಿಸಿದರು. ಜನಸಂಪರ್ಕ ಸಭೆ ನಡೆಸಬೇಕು ಅಂತ ಹೇಳಿ ಒಂದು ಸಭೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸುಜಾತ ಅವರು ಬಂದಿದ್ದಾರೆ. ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪಟ್ಟೆಹುಂಡಿ ಗ್ರಾಮದ ನಮ್ಮೆಲ್ಲ ಅಣ್ಣ ತಮ್ಮಂದಿರು ತಾಯಂದಿರು ಆಗಮಿಸಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ನಾನು ಮೊದಲು ಯಾಕೆ ಮಾತಾಡ್ತೀನಿ ಅಂತಂತಂದ್ರೆ, ನಮ್ಮ ಪಟ್ಟೆಹುಂಡಿ ಗ್ರಾಮದ ನಮ್ಮೆಲ್ಲ ಮತದಾರ ಬಾಂಧವರಿಗೆ ನಾನು ಮೊದಲು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕೆ ಅಂತಂದ್ರೆ, ನೀವು ತಂದೆಯವರು ಯಾವಾಗ ಮಾಡಿದ್ರು ಅವಾಗಿಂದನೂ ಕೂಡ ಅವ್ರನ್ನೇ ಗೆಲ್ಸ್ಕೊಂಡ್ ಬಂದಿದ್ದೀವಿ. ಒಂದ್ ಸರಿ ಕೂಡ ಅವ್ರನ್ನ ಸೋಲ್ಸಕ್ ಬಿಟ್ಟಿಲ್ಲ. ಬೇರೆ ಕ್ಷೇತ್ರಗಳಲ್ಲಿ ಹೋದಾಗ ಅವ್ರು ಸೋತಿದ್ದಾರೆ, ಆದ್ರೆ ವರ್ಣಾ ಕ್ಷೇತ್ರದ ಜನ ಮಾತ್ರ ಯಾವತ್ತೂ ಅವ್ರನ್ನ ಸೋಲ್ಸಿಲ್ಲ. ಈ ಬಾರಿ ಅವ್ರು ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ. ಈ ಬಾರಿ ಎಲ್ಲಾ ಚುನಾವಣೆಗಳಿಗಿಂತಲೂ ಹೆಚ್ಚಿನ ಬಹುಮತ ಕೊಟ್ಟು ಗೆಲ್ಸ್ಕೊಟ್ಟಿದ್ದೀರಿ. ಅದು ಬಿಜೆಪಿ ಇದು ಸ್ವಲ್ಪ ತೀವ್ರವಾದ ಪೈಪೋಟಿ ಇತ್ತು. ಅವ್ರು ಬಹಳಷ್ಟು ಪ್ರಯತ್ನ ಮಾಡಿದ್ರು, ಹಣ ಖರ್ಚು ಮಾಡಿದ್ರು, ಎಲ್ಲ ಮಾಡಿದ್ರು ಕೂಡ ನೀವು ಅತ್ಯಂತ ಬಹುಮತದಿಂದ ತಂದೆಯವ್ರನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ. ಮತ್ತೆ ವರ್ಣಾ ಕ್ಷೇತ್ರದಲ್ಲಿ ಯಾವಾಗ ಗೆದ್ದಿದ್ದಾರೆ ಅವ್ರಿಗೆ ಉನ್ನತ ಸ್ಥಾನ ಸಿಕ್ಕಿದೆ. ಈ ಬಾರಿ ಕೂಡ ಅವ್ರು ಮತ್ತೆ ಮುಖ್ಯಮಂತ್ರಿಗಳಾಗಕ್ಕೆ ಅವಕಾಶ ಆಯಿತು. ಸೊ ಹಾಗಾಗಿ ಇವತ್ತು ಅವ್ರು ಮುಖ್ಯಮಂತ್ರಿಗಳಾಗಿದ್ರೆ ಅದಕ್ಕೆ ನೀವೆಲ್ಲರೂ ಕೂಡ ಕಾರಣ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ನಾನು ತಲೆದಾಗಿ ರಸ್ತೆ ಕಾಮಗಾರಿಗಳು ಇನ್ನೂ ಒಂದಷ್ಟು ಉಳಿದಿದೆ ಅಂತ ಬಾರಿ ಬಂದಾಗ ಹೇಳಿದ್ರು. ನನಗೆ ಅನುದಾನ ಕಮ್ಮಿ ಇದ್ರೂ ಕೂಡ ಆದಷ್ಟು ರಸ್ತೆಗಳನ್ನ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದೆ. ಆದ್ರೂ ಇನ್ನೊಂದಷ್ಟು ರಸ್ತೆ ಚರಂಡಿಗಳಿದೆ ಅಂತ ಲಾಸ್ಟ್ ಟೈಮ್ ಬಂದಾಗಲೇ ಹೇಳಿದ್ರಿ. ಅದು ಬಿಟ್ಟರೆ ಬಹುಶಃ ದೇವಸ್ಥಾನಕ್ಕೆ ಏನೋ ಅಂತ ಕೇಳಿದ್ರಿ. ಅವೆರಡೂ ನನಗೆ ಜ್ಞಾಪಕ ಇರುವಂಥ ಕಾಮಗಾರಿಗಳು. ಅದಲ್ಲದೆ ಬೇರೆ ಏನು ಊರಿನ ಕೆಲಸಗಳಿದ್ರು ದಯವಿಟ್ಟು ಅದನ್ನ ಹೇಳಿ ಸರಿ ಮಾಡಿಸ್ಕೊಳ್ಳೋಣ. ಮತ್ತೆ ನಿಮ್ಮ ವೈಯಕ್ತಿಕವಾಗಿ ಏನು ಅರ್ಜಿಗಳು ಕೊಡೋದಿದೆ ಅದನ್ನು ಕೊಡಿ. ಅದ್ರ ದಯವಿಟ್ಟು ಒಬ್ಬೊಬ್ಬರೇ ಬಂದು ಕೊಡಿ. ಯಾಕಂದ್ರೆ ಅಧಿಕಾರಿಗಳು ಇರ್ತಾರೆ, ನೀವೆಲ್ಲ ಮುಂದೆ ನಿಂತ್ಕೊಂಡ್ಬಿಟ್ರೆ ಅಧಿಕಾರಿಗಳನ್ನ ಕರೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಬ್ಬೊಬ್ಬರೇ ಬಂದು ತಮ್ಮ ಅರ್ಜಿಗಳನ್ನ ಕೊಡಬೇಕು ಅಂತೇಳಿ ನಿಮಗೆ ಕೇಳ್ಕೊಳ್ತೀನಿ.